ಲಾಟ್ರಿ ಗಾಡಿಯಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾರಂತೆ. ಸಿಕ್ಕಾಪಟ್ಟೆ ನಾಯ್ಸ್ ಇದೆ. ಕಡೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈ ಥರ ಹೋಗೋಕ್ಕೆ ನಮಗೆ 20 ರೂಪಾಯಿ ತಗೋತಾರೆ. ಸ್ವಲ್ಪ ದೂರ ಇದೆ. ಕಲ್ಲಿನ ರಾಶಿ ಇದೆ. ಆಗ ಇದು ಜ್ವಾಲಾಮುಖಿ ಹುಕ್ಕುತ್ತೆ. ಈ ಕಲ್ಲಿ ತರ ನಿಂತಿದೆ. 5000 ಶತಮಾನಗಳ ಹಿಂದೆ ರಾಮಾಯಣದಲ್ಲಿ ಇದು ಕಿಷ್ಕಿಂದೆ ಆಂಜನೇಯ ಹುಟ್ಟಿದಂತ ಜಾಗ. ರಾಮ ಬಂದಿದ್ದು ಕೂಡ ಅಯೋಧ್ಯೆಯಿಂದ ನಾಸಿಕ್, ಅಲ್ಲಿಂದ ಪಂಚವಟಿಕಿ, ಹಂಪೆ, ರಾಮೇಶ್ವರಂ, ಶ್ರೀಲಂಕಾಗೆ ಹೋಗಿದ್ದು. ರಾಮ ಇದೇ ಮಾರ್ಗವಾಗಿ ಹೋಗಿದ್ದು. ಪಕ್ಕದಲ್ಲಿ ತುಂಗಭದ್ರಾ ನದಿ ಇದೆ. ನದಿಯ ಆ ಕಡೆಗೆ ವಾಲಿ ಸಾಮ್ರಾಜ್ಯ, ಈ ಕಡೆದು ಸುಗ್ರೀವನ ಸಾಮ್ರಾಜ್ಯ. ವಾಲಿ ಈ ಕಡೆ ಬರುವ ಆಗಿಲ್ಲ, ಸುಗ್ರೀವ ಆ ಕಡೆ ಹೋಗುವಂಗಿಲ್ಲ. ರಾಮ ಇಲ್ಲಿಗೆ ಬಂದ ಮೇಲೆ ಹನುಮಂತ ಮತ್ತು ರಾಮದೇವರು ಇಬ್ರು ಪರಿಚಯ ಆಗ್ತಾರೆ. ಆ ಪರಿಚಯ ಆಗಿದ್ದ ಜಾಗ ನಿಮ್ಮ ಎದುರುಗಡೆ ಕಾಣುತ್ತೆ ನೋಡಿ, ಋಷ್ಯಮುಖ ಪರ್ವತ. ಆ ಋಷ್ಯಮುಖ ಪರ್ವತದಲ್ಲಿ ಆಂಜನೇಯ ಇರತಕ್ಕಂಥದ್ದು. ಆಗ ಇಲ್ಲೆಲ್ಲ ವಾನರ್ ಇದ್ದಿದ್ದ ಜಾಗ. ಕೋತಿಯ ಒಂದು ಚೇಷ್ಟೆ ಅಂತೀವಿ. ಕೋತಿಗಳು ಈ ಕಲ್ಲನ್ನೇ ಬಿಸಾಡೋದು, ಈ ಕಲ್ಲನ್ನೇ ರಾಶಿ ರಾಶಿ ಹಾಕೋದು. ಅದಕ್ಕಾಗಿಯೇ ನಿಮ್ಮ ಕಣ್ಣಿಗೆ ಇವೆಲ್ಲ ಎತ್ತಿ ಎತ್ತಿ ಇಟ್ಟಂಗೆ ಕಾಣಿಸ್ತವೆ. ಆಂಜನೇಯ ಹುಟ್ಟಿದಂತ ಜಾಗ ಅಲ್ಲಿ ಮೇಲೆ ನೋಡಿ ಪರ್ವತ, ಅದೇ ಅಂಜನಾದ್ರಿ ಪರ್ವತ. ಆಂಜನೇಯ ಹುಟ್ಟಿದ ಜಾಗ ಅಲ್ಲೇ. ಇಲ್ಲಿಂದ ನಡ್ಕೊಂಡು ಹೋದ್ರೆ 4 ಕಿಲೋಮೀಟರ್ ಆಗುತ್ತೆ. ಕಾರಲ್ಲಿ ಅಂತ ಅಂದ್ರೆ 22 ಕಿಲೋಮೀಟರ್ ಆಗುತ್ತೆ. ಅದು ಹೊಳೆಯಿಂದ ಆ ಕಡೆ ಇರುವಂತ ದೇವಾಲಯ. ಆದ್ರೆ ನೀವು ನಡ್ಕೊಂಡು ಆದ್ರೂ ಹೋಗಿ ಅಥವಾ ಕಾರಲ್ಲಾದ್ರೂ ಹೋಗಿ, ಬೆಟ್ಟ ಅಂತೂ ಹತ್ತಲೇಬೇಕು. 575 ಮೆಟ್ಲಿದೆ. ದೇವಸ್ಥಾನ ಎಷ್ಟು ಗಂಟೆ ಕ್ಲೋಸ್? 6 ಗಂಟೆಗೆ. ಎಲ್ಲ 6 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತಾರೆ. 6 ಗಂಟೆ. ಆ ದೇವಸ್ಥಾನದ ಮುಂದೆ ಇರುವಂತ ಕಲ್ಲಿನ ಒಂದು ಶೇಪ್ ನೋಡ್ರಿ ಹೆಂಗ್ ಕಾಣತ್ತೆ. ಆಂಜನೇಯ ಮುಖ, ಕಣ್ಣು, ಮೂಗು, ಬಾಯಿ, ಅದು ಆಂಜನೇಯ ಹುಟ್ಟಿದಂತ ಜಾಗ. ಕರ್ನಾಟಕದ ಸಿಂಬಲ್ ಕಲ್ಲಿನ ರಥ. 50 ರೂಪಾಯಿ ನೋಟಲ್ಲಿ. ಅದಕ್ಕಾಗಿ ಮೋದಿಜಿ ಅವರು ಬಂದ ಮೇಲೆ ಹೊಸ 50 ರೂಪಾಯಿ ಗ್ರೀನ್ ನೋಟ್ ಮೇಲೆ ಇದನ್ನ ಮುದ್ರೆ ಮಾಡಿಸಿರೋದು. ಕಲ್ಲಿನ ರಥ ಎಲ್ರು ಬರ್ತಾರೆ, ಕಲ್ಲಿನ ರಥ ನೋಡ್ತಾರೆ. ಒಂದೇ ಕಲ್ಲಲ್ಲಿ ಮಾಡಿದ್ದು ಅಂತಾರೆ, ಒಂದೇ ಕಲ್ಲಲ್ಲಿ ಮಾಡಿಲ್ಲ. 27 ಪೀಸ್ ಇದೆ ಕಲ್ಲಿನ ರಥ. ಇದು ವಿಷ್ಣು ದೇವಾಲಯ, ವಿಷ್ಣು ಟೆಂಪಲ್ ಮುಂದೆ ಇರಬೇಕಾಗಿರೋದು ಗರುಡಗಂಬ ಅಥವಾ ಅದರ ಒಳಗಡೆ ಗರುಡ ವಿಗ್ರಹ ಕೆತ್ತಿ ರಥ ಮಾಡಿಸಿದ್ದಾರೆ. ಕಲ್ಲಿನ ರಥ ನಿಮಗೆ ಇವಾಗ ನೀಟಾಗಿ ಕಾಣಿಸ್ತಿದ್ಯಾ? 18ನೇ ಶತಮಾನದಲ್ಲಿ ಕಲ್ಲಿನ ರಥ ಹೆಂಗಿತ್ತು ಅಂತ ಫೋಟೋಗ್ರಾಫಿ ಮ್ಯೂಸಿಯಂ ಇದೆ ಹಂಪಿಯಲ್ಲಿ. ಅಲ್ಲಿ ನೋಡಿದ್ರೆ ಅಪ್ಪ ಹೆಂಗಿತ್ತ ಕಲ್ಲಿನ ರಥ, ಆಶ್ಚರ್ಯ ಆಗ್ಬಿಡತ್ತೆ. ಕಲ್ಲಿನ ರಥ ಚೆನ್ನಾಗಿತ್ತು. ಮೇಲೆ ಗೋಪುರ ಇತ್ತು, ಮೇಲೆ ಕಳಶ ಇತ್ತು. 93ರಲ್ಲಿ ಲಾತೂರಲ್ಲಿ ಭೂಕಂಪ ಆಗುತ್ತೆ. ಲಾತೂರಲ್ಲಿ ಭೂಕಂಪ ಆದಾಗ ಇಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ಬಿಡುತ್ತೆ. ಎಫೆಕ್ಟ್ ಆದಾಗ ಅದೆಲ್ಲ ಬಿರುಕು ಬಿಟ್ಕೊಂಡ್ಬಿಡುತ್ತೆ. ಬಿರುಕು ಬಿಟ್ಕೊಂಡು ಅವೆಲ್ಲ ಬಿದ್ದೋಗ್ಬಿಡುತ್ತೆ. ಬಿದ್ದೋದ ಮೇಲೆ ಈಗ ಸರ್ಕಾರ ಅದನ್ನ ಮತ್ತೆ ತೆಗೆದು ಮತ್ತೆ ಅದನ್ನ ಜೋಡಿಸಿರೋದು. ಅಲ್ಲಿ ಕಾಣುತ್ತೆ ನೋಡ್ರಿ, ಪ್ಯಾಚ್ ಕಾಣಿಸೋದು ಮೇಲೆಲ್ಲ ಗಾರೆ, ಅದೆಲ್ಲ ಇವಾಗ ಸರ್ಕಾರ ಮಾಡಿರೋದು. ಕಲ್ಲಿನ ರಥ ನಮ್ಮ ಭಾರತದಲ್ಲಿ 3 ಕಡೆ ಕಲ್ಲಿನ ರಥ ಇದೆ. ಮಹಾಬಲಿಪುರಂ, ಕೋನಾರ್ಕ್, ಹಂಪೆ. ಕಲ್ಲಿನ ರಥವನ್ನ ಕೃಷ್ಣದೇವರಾಯನ ಕಾಲಕ್ಕೆ ಇದನ್ನ ಎಳೆಯಂಗಿಲ್ಲ. ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತಲ್ವಾ, ಆ ಟೈಮಲ್ಲಿ ಹಿಂದ್ಗಡೆ ಇರುವಂತ ಚಕ್ರವನ್ನ ಕೈಯಲ್ಲಿ ತಿರುಗಿಸೋರು. ಕೈಯಲ್ಲಿ ಒಂದು ಚಕ್ರವನ್ನ ತಿರುಗಿಸಿದ್ರೆ ರಥವನ್ನ ಎಳದಂಗೆ, ಮುಂದಕ್ಕೆ ಹೋದಂಗೆ ಲೆಕ್ಕ. ಆ ಚಕ್ರ ಇವತ್ತು ಕೂಡ ಅದು ತಿರುಗೋದು. ನೋಡಕ್ ಬಂದವರೆಲ್ಲ ಆ ಚಕ್ರವನ್ನ ಅಲ್ಲಾಡಿಸ್ತಾ ಇದ್ರು. ಅದೆಲ್ಲ ಕಟ್ ಆಗ್ತದೆ ಅಂತ ಈಗ ಸರ್ಕಾರ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡಬೇಕು, ತಿರುಗಿಸಬಾರ್ದು ಅಂತ. ಇನ್ನು ಮುಂದೆ ಇರುವಂತ ಚಿಕ್ಕದು ಅದು ನೈವೇದ್ಯ ಮಂಟಪ, ಅದು ಹೋಮ ಮಂಟಪ. ಇಲ್ಲಿದೆಯಲ್ಲ ಇದು ಗಜಸ್ತಂಭ ನೋಡಿ, ಮುಂದ್ಗಡೆ ಇದೆಯಲ್ಲ ತುಳಸಿ ಕಟ್ಟೆ. ಆ ಕಡೆ ಇರೋದು ಭಜನೆ ಮಂಟಪ. ಪುರಂದರ ದಾಸರು ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಕ್ಕಂಥ ಭಜನೆ ಮಂಟಪ. ಇದು ಕಿಚನ್, ಅಡಿಗೆ ಮಾಡೋದು. ಅದನ್ನ ವಾಸ್ತು ಪ್ರಕಾರವಾಗಿ ಕಟ್ಟವ್ರೆ. ಇದು ಕಲ್ಯಾಣ ಮಂಟಪ, ದೇವರ ಕಲ್ಯಾಣ ಮಂಟಪ. ಅಂದ್ರೆ ದೇವರ ವಿಗ್ರಹ ಇಟ್ಟು ಮದುವೆ ಮಾಡಕ್ಕೆ. ಇಲ್ಲಿ ಕಾಣಿಸ್ತದೆ ನೋಡಿ, ಅದೇ ಸಂಗೀತ ಮಂಟಪ. ಒಂದೊಂದು ಕಲ್ಲಲ್ಲುವೆ ಒಂದೊಂದು ನಾದ ಬರ್ತವೆ. ಇಲ್ಲಿ ನೋಡಿ 5 ಪೀಠ, 1 2 3 4 ಮತ್ತೆ 5 ಇದೆಯಲ್ಲ. ಇಲ್ಲಿ ಇದು ಬಂದ್ಬಿಟ್ಟು ಪಂಚಪೀಠ ಅಂತ ಕರೀತಾರಂತೆ. ಮಂಗೋಲಿಯನ್ಸ್, ಪೋರ್ಚುಗಲ್, ಪರ್ಷಿಯನ್ಸ್, ಚೈನೀಸ್. ಒಂದೊಂದು ನಾದ ಬರ್ತದೆ.
ಈಗ ಯಾವುದು ಮುಟ್ಟುವಂಗಿಲ್ಲ. ನಾವು 83 84ರಲ್ಲಿ ಬಂದವರಿಗೆ ನಾವು ಅದನ್ನ ಬಾರಿಸ್ ತೋರಿಸ್ತಾ ಇದ್ದೀವಿ. ನಾವೇನೆ ಅವತ್ತೇನು ನಮಗೆ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಅದನ್ನ ಬಾರಿಸ್ ತೋರಿಸ್ತೀವಿ. ನೀವು ಎಷ್ಟು ಕೊಟ್ಟರು ಅದನ್ನ ಈಗ ಮುಟ್ಟಕ್ಕಾಗಲ್ಲ. ಯಾಕೆಂದ್ರೆ ಜನರು ಸುಮ್ಗಿರ್ಬೇಕಲ್ಲ, ಬರೋದು ಕಲ್ಲಲ್ಲಿ ಹೊಡಿಯೋದು, ಬರೋದು ಕಾಯಿನಲ್ಲಿ ಹೊಡಿಯೋದು, ಹೀಗೆ ಹೊಡೆದು ಕೆಲವೊಂದು ಕಂಬ ಎಲ್ಲ ಕಟ್ಟಾಗಿದೆ. ಅದಕ್ಕೆ ಕಂಬವನ್ನು ಮುಟ್ಲೇಬಾರ್ದು. ಇನ್ನು ಮುಂದಕ್ಕೆ ಅದು ಹಾಗೆ ಬಿಟ್ಕೊತ ಹೋದ್ರೆ ಅದು ಪೂರ್ತಿ ಹೋಗ್ಬಿಡುತ್ತೆ, ಒಳಕ್ಕೆ ಯಾರು ಹೋಗೋಂಗಿಲ್ಲ. ಈಗ ಅದನ್ನ ಬಂದ್ ಮಾಡಿ ಇವಾಗ 15 ವರ್ಷ ಆಯ್ತು. ಇವಾಗ ಆದ್ರೆ ಯಾವ ಕಂಬದಲ್ಲಿ ಯಾವ್ಯಾವ್ದೋ ಸೌಂಡ್ ಬರ್ತಿತ್ತು ಅಂತ ಅಲ್ಲಿ ನೋಡಿ, ಸಿಂಬಲ್ ನೋಡ್ರಿ, ಅಲ್ಲಿ ಕಂಬದಲ್ಲಿ ತಾಳ ಹಾಕೋದು, ಆ ಕಡೆ ನೋಡಿ ಮೃದಂಗ, ಆ ಕಡೆಗೆ ವೀಣೆ, ಅದೇ ನೋಡ್ರಿ ತಬಲ. ಇದು ಪ್ಯೂರ್ ವೈಟ್ ಗ್ರಾನೈಟ್. ಇದು ಇಂಥ ಒಂದು ಕಲ್ಲಲ್ಲಿ ಸೌಂಡ್ ಬರುತ್ತೆ ಅಂತ ಅಂದ್ರೆ ಕಂಬದ ಕಟಿಂಗ್ಸ್. ಒಂದು ಕಂಬ ಇದ್ದಂಗೆ ಒಂದು ಕಂಬ ಇಲ್ಲ ಕೆತ್ತನೆಯಲ್ಲಿ. ಫಸ್ಟ್ ನೋಡ್ರಿ 2 ಕಂಬ ಕಾಣಿಸ್ತಾವಲ್ಲ, ಅದು ರೌಂಡ್ ಶೇಪ್ ಐತೆ, ಪಕ್ಕದ 2 ಶೇಪ್ ಐತೆ, ಇದು 8 ಶೇಪ್ ಐತೆ, ಇದು 4 ಶೇಪ್ ಐತೆ. ಕಂಬದ ಮಧ್ಯದಲ್ಲಿ ಒಳಗಡೆ ಹಾಲೋ ಇಲ್ಲ, ಎಲ್ಲ ಗಟ್ಟಿ ಕಲ್ಲು. ಕೆಳಗಿಂದ ಮೇಲಿಂದವರೆಗೂ ಒಂದೇ ಕಂಬ. ಈ ತರದ ಕಂಬಗಳು ಈ ಮಂಟಪದಲ್ಲಿ 56 ಕಂಬ ಇದಾವೆ, ಒಂದೇ ಪೀಸ್, ಒಂದೇ ಕಲ್ಲು. ಈ ತರದ್ದು 56 ಇದೆ. ಇಲ್ಲೇನ್ ಕಾಣಿಸ್ತಾವಲ್ಲ ಚಿಕ್ಕದು, ಆ ತರದ್ದು 1000 ಇದೆ. ಬಟ್ 56 ಕಂಬಕ್ಕೂ 56 ಜನ ಸಂಗೀತವನ್ನ ನುಡಿಸುವಂತವ್ರು. ಇದು ಉಂಟಲ್ಲ ಗಂಧದ ಕೋಲು, ಅದರಿಂದ ಎಲ್ಲಾ ಕಂಬಕ್ಕೂ ಒಂದೇ ಸಲ ನಿಂತು ಸೌಂಡ್ ಅನ್ನ ಬಾರಿಸ್ಬೇಕಾದ್ರೆ ಕೃಷ್ಣದೇವರಾಯನ ಫಸ್ಟ್ನೇ ಹೆಂಡತಿ ಚಿನ್ನಾದೇವಿಯವರು ಮಧ್ಯದಲ್ಲಿ ನಾಟ್ಯವನ್ನ ಮಾಡ್ತಕ್ಕಂಥ. ಬಟ್ 56 ಕಂಬಕ್ಕೂ ಒಂದೇ ಸಲ ನಿಂತು ಬಾರಿಸ್ಬೇಕಾದ್ರೆ 1 ಕಿಲೋಮೀಟರ್ ವರೆಗೂ ಆವತ್ತಿನ ಕಾಲಕ್ಕೆ ಕೇಳಿಸ್ತಾ ಇತ್ತಂತೆ. ಮಂಟಪದ ಮಧ್ಯದಲ್ಲಿ ದಪ್ಪ ಸೌದೆ ಎಲ್ಲ ಹಾಕಿ ಅಡಿಯಿಂದ ಬೆಂಕಿ ಹಾಕಿದಾಗ ಮೇಲೆ ಟಾಪ್ ಎಲ್ಲ ಹೋಗಿದೆ. ಯಾಕೆಂದ್ರೆ ಬೆಂಕಿ ಹಾಕ್ಬಿಟ್ರೆ ಕಲ್ಲು ಸೀಳೋಗಿ ಅವೆಲ್ಲ ಹಾಳಾಗಿದೆ. ಮೇಲೆ ಗೋಪುರ ಕೂಡ ನಾಶ ಆಗಿದೆ. ಅವರು ಈ ದೇವಾಲಯ ಕಟ್ಟಬೇಕಾದ್ರೆ ಫಸ್ಟ್ ಈ ತರ ಒಂದು ಮ್ಯಾಪ್ ಅನ್ನ ರೆಡಿ ಮಾಡ್ಕೊಂಡು ಆಮೇಲೆ ದೇವಾಲಯ ಕಟ್ಟಿದ್ದಾರೆ. ಕೆಳಗಿದೆ ನೋಡಿ, ಪಾಯ ಇದೆ, ಅಂತರಾಳ, ಸುಪುನಾಶಿ, ನವರಂಗ, ಗರ್ಭಗುಡಿ, ಟಾಪು, ಕಳಶ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದು ಇಲ್ಲಿದೆ, ಈ ಭಾಗ ಇಲ್ಲಿದೆ, ಸೊ ಈ ಭಾಗ ಇಲ್ಲಿದೆ, ಸೊ ಇದು ಇಲ್ಲಿದೆ. ಮಂಟಪ ಮಧ್ಯದಲ್ಲಿದೆ, ದೇವಸ್ಥಾನ ಹಿಂದೆ ಇದೆ, ಟಾಪು ಮೇಲಿದೆ. ಮೇಲೆ ಕಳಶ ಇತ್ತು, ಈಗಿಲ್ಲ. ಬಟ್ ಇಲ್ಲಿಂದ ಹಾಳಾಗಿದೆ, ಬಟ್ ಇಲ್ಲಿಂದ ಚೆನ್ನಾಗಿದೆ. ಈ ತರ ನೋಡಿದ್ರೆ ಕಪ್ಪೆ ಕಾಣುತ್ತೆ, ಹಾವು ಎಡೆ ಎತ್ತಕ್ಕಿಲ್ವಾ ಹಂಗ್ ಕಾಣುತ್ತೆ. ಕೆಳಗ ಲಿಂಗ ಕಾಣ್ತದೆ, ಶಿವಲಿಂಗ. ಮೇಲೆ ದೊಡ್ಡ ಕೋತಿ, ಕೆಳಗೆ ಚಿಕ್ಕ ಮರಿ ಮೇಲಕ್ಕೆ ಎಳ್ಕೊಂತ ಇದೆ. ದೊಡ್ಡ ಕೋತಿ ಕೂತ್ಕೊಂಡಿದೆ, ಚಿಕ್ಕ ಮರಿ ಕೂತ್ಕೊಂಡು ಹಾಲು ಕುಡಿಯೋ ತರ. ಇಲ್ಲಿಂದ ಉದ್ದಕ್ಕೆ ನೋಡಿ ಹಾವು ತರ ಕಾಣುತ್ತೆ. ಈ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು. ಕೋತಿ ಜಂಪಿಂಗ್ ಮಾಡ್ದಂಗೆ 2 ಕಾಲನ್ನ ಮೇಲಕ್ಕೆ ಮಾಡಿ ಆರುತ್ತಲ್ವಾ. ಒಳಗೆ ನೋಡಿ, ಒಳಗೆ ಕೋತಿ ಮಗುನ ತಬ್ಬಿಕೊಳ್ಳೋದು. ಚಾರಿಯಟ್ಟು ಮತ್ತೆ ಸಂಗೀತ ಮಂಟಪ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ಹಂಪಿಯಲ್ಲಿ ಇನ್ನೊಂದು ಪ್ಲೇಸ್ ಬಾಕಿ ಇದೆ, ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೋಟೋ ಬಾಸ್ ಕನ್ನಡ.